ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ವ್ಲಾಗ್. ಸೊ ಇವತ್ತು ನಮ್ಮ ಬೆಳ್ಳಂಡೂರಿನ ಜಾತ್ರೆಯ ಮಹೋತ್ಸವದ ಮೊದಲನೇ ದಿನ. ಈ ಮೊದಲನೇ ದಿನದ ವಿಶೇಷ ಏನು ಅಂತ ಕೇಳ್ತೀರಾ? ಮುಂದೆ ನೋಡ್ತಾ ಹೋಗಿ. ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ವ್ಲಾಗ್ಸ್. ನಿನ್ನೆ ತಾನೇ ನಾನು ಹೇಳಿದಾಗೆ ನಮ್ಮ ಬೆಳ್ಳಂಡೂರಿನ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿದೆ. ಇವತ್ತು ಬಂದ್ಬಿಟ್ಟು ಜಾತ್ರೆಯ ಈ 9 ದಿನಗಳಲ್ಲಿ ಮೊದಲನೇ ದಿನ ಬಂದ್ಬಿಟ್ಟು ನೀವಿವಾಗ ನೋಡ್ತಾ ಇರೋದು ಶ್ರೀ ವೇಣುಗೋಪಾಲ ಸ್ವಾಮಿಯ ಒಂದು ಪಲ್ಲಕ್ಕಿ ಉತ್ಸವವನ್ನು ನೋಡ್ತಾ ಇದ್ದೀರಾ. ಈ ಪಲ್ಲಕ್ಕಿ ಉತ್ಸವ ಮುಖ್ಯ ರಸ್ತೆಗಳಲ್ಲಿ ಬರುತ್ತೆ ಈ 9 ದಿನಗಳು ಕೂಡ. ಹಾಗೆ ನಮ್ಮ ಬೆಳ್ಳಂಡೂರಿನಲ್ಲಿ ಎಲ್ಲ ಕಡೆ ವಿದ್ಯುತ್ ದೀಪಗಳನ್ನು ಹಾಕಿದ್ದಾರೆ. ಆ ಜಾತ್ರೆಯ ವೈಬ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಹಾಗೆ ಕೊಡಿಮರವನ್ನು ಧ್ವಜಾರೋಹಣವನ್ನು ಮಾಡ್ತಾರೆ. ಹಾಗಾಗಿ ನಾನು ಕೂಡ ನೋಡೋಣ ಅಂತ ಹೇಳಿ ಊರೊಳಗಡೆ ಬಂದೆ. ಅಷ್ಟೊತ್ತಿಗೆ ಆ ಪಲ್ಲಕ್ಕಿ ಉತ್ಸವ ಆ ಊರೊಳಗಡೆ ಮುಖ್ಯ ರಸ್ತೆಗಳಲ್ಲೆಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಮತ್ತೆ ದೇವಸ್ಥಾನದ ಮುಂಭಾಗಗಳಲ್ಲಿ ಬಂದು ಪೂಜೆಯನ್ನು ಸ್ವೀಕರಿಸ್ತಾ ಇದೆ. ಈ ಒಂದು ಪಲ್ಲಕ್ಕಿ ಉತ್ಸವ ಊರೆಲ್ಲ ಒಂದು ರೌಂಡ್ ಮೆರವಣಿಗೆ ಬಂದು ಮತ್ತೆ ಒಂದು ದೇವಸ್ಥಾನವನ್ನು ಸೇರಿದ ಮೇಲೆ ಶ್ರೀ ರೇಣುಕಾ ಯಲ್ಲಮ್ಮ ಮುತ್ಯಾಲಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಬಂದ್ಬಿಟ್ಟು ಈ ಕೊಡಿಮರ ಅಥವಾ ಧ್ವಜಾರೋಹಣದ ಒಂದು ಸ್ಥಾಪನೆಯ ಒಂದು ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. ಆ್ಯಂಡ್ ಆಲ್ರೆಡಿ ಜನ ಎಲ್ಲ ಕೂಡ ಬಂದು ಸುಮಾರು ಜನ ಬಂದು ಸೇರಿದ್ರು. ಆ್ಯಂಡ್ ಇಷ್ಟು ಜನ ಎಲ್ಲ ಬಂದು ಸೇರಿರೋದು ನೋಡಿ ಬಹಳ ಖುಷಿ ಆಗ್ತಾ ಇತ್ತು. ಆ್ಯಂಡ್ ಊರಿನವರು ಎಲ್ಲರೂ ಈ ರೀತಿ ಜಾತ್ರೆ ಹರಿದಿನ ಹಬ್ಬಗಳಲ್ಲಿ ಈ ರೀತಿ ಒಬ್ಬರನ್ನೊಬ್ಬರು ಬಿಟ್ಕೊಡ್ದಿರೋ ಒಗ್ಗಟ್ಟಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಲ್ವಾ ನೋಡಿ, ಕೊಡಿಮರ ಎಷ್ಟು ಉದ್ದವಾದಂತಹ ಕೊಡಿಮರವನ್ನು ಈಗ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಇರಿಸಿದ್ದಾರೆ. ಆಲ್ರೆಡಿ ಕರಗದ ಪೂಜಾರಿಗೆ ದೇವಸ್ಥಾನದ ಒಳಭಾಗದಲ್ಲಿ ಬಂದು ಅವರು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಹೋಮಗಳನ್ನೆಲ್ಲ ಮಾಡಿರ್ತಾರೆ. ನಂತರದಲ್ಲಿ ಬಂದ್ಬಿಟ್ಟು ಈ ಕೊಡಿಮರಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಮೊದಲನೇದಾಗಿ ಈ ಕೊಡಿಮರಕ್ಕೆ ಬಂದ್ಬಿಟ್ಟು ನೀರಿನ ಅಭಿಷೇಕವನ್ನು ಮಾಡ್ತಾರೆ. ನಂತರದಲ್ಲಿ ಎಳೆನೀರಿನ ಅಭಿಷೇಕ, ನಂತರದಲ್ಲಿ ಬಂದ್ಬಿಟ್ಟು ಹಾಲಿನ ಅಭಿಷೇಕ ನಡೆಯುತ್ತೆ. ಆ್ಯಂಡ್ ಶಾಸ್ತ್ರೋಕ್ತವಾಗಿ ಈ ಕೊಡಿಮರದ ಒಂದು ಸ್ಥಾಪನೆಯ ಕಾರ್ಯಕ್ರಮವನ್ನು ಮಾಡ್ತಾರೆ. ನೀವೀಗ ನೋಡ್ತಾ ಇರ್ಬೋದು, ಪೂಜಾರಿ ಹಾಲಿನ ಅಭಿಷೇಕವನ್ನು ಈ ಕೊಡಿಮರಕ್ಕೆ ಮಾಡ್ತಾ ಇರೋದನ್ನು ನೀವೆಲ್ಲ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಬಿದುರಿನ ಮರ. ಎಲ್ಲಿ ಹೆಚ್ಚಾಗಿ ಚೆನ್ನಾಗಿ ಬಿದಿರು ಬೆಳೆದಿರುತ್ತೋ ಆ ಜಾಗದಲ್ಲಿ ಹೋಗಿ ಚೆನ್ನಾಗಿರೋ ಮರವನ್ನು ಸೆಲೆಕ್ಟ್ ಮಾಡಿ ತೊಗೊಂಬರ್ತಾರೆ. ಆ್ಯಂಡ್ ಮರ ಮಾತ್ರ ಉದ್ದವಾಗಿ ಇರಬೇಕು. ಯಾಕೆ ಅಂತಂದರೆ ಊರಿನಲ್ಲಿ ಈ ಕೊಡಿಮರವನ್ನು ನೆಟ್ಟಾಗ ಎಷ್ಟೇ ದೂರದಿಂದ ನೋಡಿದ್ರೂ ಆ ಮರ ಕಾಣಿಸ್ಬೇಕು. ಸೊ ಊರಿನ ಎಲ್ಲ ಜನತೆಗೂ ಕೂಡ ಆ ವ್ರತದ ಆಚರಣೆ ಪ್ರಾರಂಭ ಆ್ಯಂಡ್ ಕೊಡಿಮರದ ಧ್ವಜಾರೋಹಣ ಊರಿನವರು ಎಲ್ರಿಗೂ ಕಾಣಿಸ್ಬೇಕು ಅನ್ನೋ ಉದ್ದೇಶದಿಂದ ಬಹಳ ಎತ್ತರವಾದಂತಹ ಮರವನ್ನು ಸೆಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು, ಅಭಿಷೇಕಗಳನ್ನು ಮಾಡಿ ಅರಿಶಿನ ಕುಂಕುಮ ಗಂಧಗಳನ್ನು ಹಾಕಿ ಧ್ವಜಾರೋಹಣವನ್ನು ಕೊಡಿಮರಕ್ಕೆ ನೆಟ್ಟು ಅದಕ್ಕೂ ಕೂಡ ಶಾಸ್ತ್ರೋಕ್ತವಾಗಿ ಪೂಜಾರಿಯಿಂದ ಪೂಜೆಗಳನ್ನು ಮಾಡಿಸಿ ಈ ಕೊಡಿಮರವನ್ನು ಕಟ್ತಾರೆ. ಸೊ ಇಲ್ಲಿಗೆ ನಮ್ಮ ಬೆಳ್ಳಂಡೂರಿನ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ಧ್ವಜಾರೋಹಣ ಪ್ರಾರಂಭ, ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನೋಡಿ ಹೇಗೆಲ್ಲ ಎಷ್ಟು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ವಿಡಿಯೋವನ್ನು ನೋಡ್ತಾ ಹೋಗಿ. ಈಗ ನೋಡಿ, ಕೊಡಿಮರಕ್ಕೆ ಧ್ವಜವನ್ನು ಈಗ ಕಟ್ತಾ ಇದ್ದಾರೆ.
ಜನ ಹೆಚ್ಚಾಗಿ ಸೇರಿದ್ರು, ಹಾಗಾಗಿ ನನಗೂ ಕರೆಕ್ಟಾಗಿ ವಿಡಿಯೋವನ್ನು ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಪಕ್ಕದ ಬಿಲ್ಡಿಂಗಲ್ಲೇ ಮೇಲೆ ಹತ್ಬಿಟ್ಟು ಆಗ ನೀಟಾಗಿ ಕವರ್ ಆಗುತ್ತೆ ಅಂತ ಹೇಳಿಬಿಟ್ಟು ಮೇಲೆ ಹತ್ತಿದ್ದೀನಿ. ಈಗ ನೋಡಿ ಎಷ್ಟು ಕ್ಲಿಯರಾಗಿ ನೀಟಾಗಿ ಕಾಣಿಸ್ತಾ ಇದೆ, ಜನ ಎಲ್ಲ ಎಷ್ಟು ಸೇರಿದ್ದಾರೆ. ಒಂದು ಕಡೆ ನೋಡಿ ದೇವಸ್ಥಾನ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಎಲ್ಲ ಕಡೆ ಕೂಡ ವಿದ್ಯುತ್ ದೀಪಗಳನ್ನು ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವೆಂಕಟೇಶ್ವರ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲ ಪೂಜೆಗಳ ಆದಮೇಲೆ ಇನ್ನೇನು ಕೊಡಿಮರವನ್ನು ಕಟ್ತಾರೆ. ಆ ಕೊಡಿಮರಕ್ಕೂ ಕೂಡ ವಿದ್ಯುತ್ ದೀಪಗಳನ್ನು ಹಾಕಿದ್ದಾರೆ ನೋಡಿ. ಇನ್ನೇನು ಎಲ್ಲ ರೆಡಿಯಾಗಿದೆ. ಅಂತೂ ಇಂದು ನಮ್ಮ ಬೆಳ್ಳಂಡೂರಿನ ಕೊಡಿಮರ ಪ್ರತಿಷ್ಠಾಪನೆ ಆಗಿದ್ದಾಗಿದೆ ನೋಡಿ. ಆ್ಯಂಡ್ ನಾನು ಬಂದು ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಯಾವುದೋ ಒಂದು ಮಾಡಿ ಮೇಲೆ ನಿಂತಿದ್ದೀನಿ. ಆ್ಯಂಡ್ ಚಿಟಾರಿ ಪಟಾರಿಗಳೆಲ್ಲ ನಾನು ಹಿಂದೆ ನೋಡಿ ಎಷ್ಟು ಹೈಟ್ ಇದೆ ನೋಡಿ. ನೋಡಿದ್ರಲ್ವ, ಕೊಡಿಮರವನ್ನು ಆಲ್ರೆಡಿ ಸ್ಥಾಪನೆ ಮಾಡಿದ್ದಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಜನ ಎಷ್ಟೊಂದು ಜನ ಬಂದಿದ್ದಾರೆ ಹಬ್ಬಕ್ಕೆ. ಸೊ ಇವತ್ತಿನಿಂದ ನಮ್ಮ ಬೆಳ್ಳಂಡೂರಿನ ಜಾತ್ರಾ ಮಹೋತ್ಸವಕ್ಕೆ ಪ್ರಾರಂಭ. ನನ್ನ ಹಿಂಭಾಗದಲ್ಲಿ ನೋಡಿ ಕೊಡಿಮರ. ಕೊಡಿಮರ ಸ್ಥಾಪನೆ ಆದ ನಂತರದಲ್ಲಿ ಕರಗದ ಪೂಜಾರಿ ಕೈಯಲ್ಲಿ ಮತ್ತೊಮ್ಮೆ ಕೊಡಿಮರಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಎಲ್ಲ ವಿಡಿಯೋಗಳನ್ನು ಹಿಡ್ಕೊಳ್ತಾ ಸೀದಾ ದೇವಸ್ಥಾನದ ಒಳಭಾಗಕ್ಕೆ ಬಂದೆ. ಯಾಕೆ ಅಂತಂದರೆ ಇನ್ನು ಸ್ವಲ್ಪ ಲೇಟ್ ಆದರೆ ಜನ ತುಂಬೋಗ್ತಾರೆ, ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ನಾನು ಕೂಡ ಅಮ್ಮನ ದರ್ಶನವನ್ನು ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕೂಡ ತಾಯಿಯ ದರ್ಶನವಾಗಲಿ ಅಂತ ಹೇಳಿ ಆ ವಿಡಿಯೋವನ್ನು ಹಿಡ್ಕೊಳ್ತಾ ಇದ್ದೀನಿ. ಆ ಜಾತ್ರೆಯ ಸಂದರ್ಭಗಳಲ್ಲಿ ನಮ್ಮ ಬೆಳ್ಳಂಡೂರಿನ ಎಲ್ಲ ದೇವಸ್ಥಾನಗಳಲ್ಲಿ ದೇವತೆಗಳಿಗೆ ಅಲಂಕಾರವನ್ನು ಬಹಳ ವಿಜೃಂಭಣೆಯಿಂದ ಮಾಡಿರ್ತಾರೆ. ಈಗ ನೀವು ನೋಡ್ತಾ ಇರೋದು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೆ ಶ್ರೀ ಮುತ್ಯಾನಮ್ಮ ದೇವರುಗಳನ್ನು ಎಲ್ಲರೂ ಕೂಡ ದರ್ಶನವನ್ನು ಮಾಡಿಕೊಳ್ಳಿ. ನೋಡಿ ಎಲ್ಲ ದೇವಸ್ಥಾನಗಳನ್ನು ಒಂದು ಕಡೆಯಿಂದ ತೋರಿಸ್ತಾ ಹೋಗ್ತೀನಿ. ಈಗ ಕರಗದ ಪೂಜಾರಿ ಬಂದ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಕರಗದ ಪೂಜಾರಿ ಬಂದ್ಬಿಟ್ಟು ನಿತಿನ್ ಅಂತ ಹೇಳಿ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಬೆಳ್ಳಂಡೂರಿನ ಮಾಳಿಕಮ್ಮ ದೇವಸ್ಥಾನ. ಮಾಳಿಕಮ್ಮನಿಗೂ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಈ ಜಾತ್ರೆ ಸಂದರ್ಭಗಳಲ್ಲಿ ದೇವಸ್ಥಾನಗಳ ಅಲಂಕಾರವೇ ನಮ್ಮ ಬೆಳ್ಳಂಡೂರಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾರು ಮಿಸ್ ಮಾಡಲೇಬೇಡಿ. 9 ದಿನ
ಒಂದೊಂದು ದೇವರುಗಳ ಪಲ್ಲಕ್ಕಿ ಉತ್ಸವಗಳು ಮುಖ್ಯ ರಸ್ತೆಗಳಲ್ಲಿ ಬರುತ್ತೆ. ಹಾಗೆ ದೇವಸ್ಥಾನಗಳ ಅಲಂಕಾರವೂ ಕೂಡ ಬಹಳ ಚೆನ್ನಾಗಿರುತ್ತೆ. ಯಾಕೆ ನಮ್ಮ ಬೆಳ್ಳಂಟೂರ್ಗೆ ಬರಬೇಕು, ಯಾಕೆ ಜಾತ್ರೆಯನ್ನು ನೋಡಬೇಕು ಅಂತಂದರೆ ಒಮ್ಮೆ ಬಂದು ನೋಡಿ, ನಿಮಗೂ ಗೊತ್ತಾಗುತ್ತೆ ರೂಪ ಏನು ಹೇಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಹಾಗೆ ನೋಡ್ತಾ ಹೋಗಿ ಮಾಳಿಕಾಂಬ ದೇವಸ್ಥಾನದಲ್ಲಿ ನನಗಂತೂ ತುಂಬ ಇಷ್ಟ ಆಗೋಯ್ತು. ಹಾಗೆ ಪೂಜಾರಿ ಕೂಡ ನೀಟಾಗಿ ಮಾತಾಡಿಸ್ಬಿಟ್ರು ನನ್ನ ಗುರ್ತಿಡ್ದು. ಹಾಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ. ಇದು ಹಳೆಯ ದೇವಸ್ಥಾನ. ಇಲ್ಲಿ ಕೂಡ ವಿಜೃಂಭಣೆಯಿಂದ ಆ ಪರಮಾತ್ಮನಿಗೆ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಪರಮಾತ್ಮ. ಎಲ್ಲರೂ ಕೂಡ ದರ್ಶನವನ್ನು ಮಾಡ್ಕೊಳ್ಳಿ. ಹಾಗೆ ಎಲ್ಲ ದೇವಸ್ಥಾನಗಳನ್ನು ಒಂದು ಕಡೆಯಿಂದ ಹೋಗ್ಬಿಟ್ಟು ಬಂದೆ. ಮನಸ್ಸಿಗೆ ಬಹಳ ಖುಷಿಯಾಯಿತು. ನಮ್ಮ ಊರಿನಲ್ಲಿ ದೇವಸ್ಥಾನಗಳನ್ನು ನೋಡೋದೇ ಒಂದು ರೀತಿಯ ಬೆರಗು. ಹಾಗೆ ಇದರ ಪಕ್ಕದಲ್ಲಿಯೇ ಗಣೇಶ ದೇವಸ್ಥಾನವಿದೆ. ಅಲ್ಲಿಗೂ ಕೂಡ ಹೋಗಿ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ಹಾಗೆ ಹೊಸ ವೆಂಕಟೇಶ್ವರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದೆ. ಇದು ಮೊನ್ನೆನ ಮಾಡಿರುವಂತಹ ಅಲಂಕಾರ ತುಂಬ ಚೆನ್ನಾಗಿದೆ. ದೇವಸ್ಥಾನವೆಲ್ಲ ಕೂಡ ಹೂವಿನಿಂದ ಕಂಗೊಳಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ಕೂಡ ಪರಮಾತ್ಮನ ದರ್ಶನವನ್ನು ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ತಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಡೀಟೈಲಾಗಿ ನಿಮಗೆ ವಿಡಿಯೋವನ್ನು ಹಾಕಿದ್ದೀನಿ. ನನ್ನ ಎಲ್ಲ ಪ್ರಯತ್ನಗಳು ನಿಮಗೆ ಮೆಚ್ಚುಗೆ ಆಗುತ್ತೆ ಅಂತಲೂ ಕೂಡ ಅಂದ್ಕೊಳ್ತೀನಿ. ಎಲ್ಲ ಪರಿಶ್ರಮಕ್ಕೆ ನಿಮ್ಮದು ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಪ್ರೀತಿಯಿಂದ ಕಮೆಂಟನ್ನು ಮಾಡಿ. ನನಗೆ ಎಷ್ಟೋ ಮನಸ್ಸಿಗೆ ಖುಷಿ ಆಗುತ್ತೆ. ಈಗಾಗಲೇ ನನ್ನ ವಿಡಿಯೋಗಳನ್ನು ನೋಡಿರೋರಿಗೆ ಎಲ್ಲ ದೇವರುಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳೋ ಅಗತ್ಯನೇ ಇಲ್ಲ. ಆ್ಯಂಡ್ ದೇವಸ್ಥಾನದ ಸುತ್ತು ಬರುವಾಗ ಆಂಜನೇಯ ಸ್ವಾಮಿ, ಲಕ್ಷ್ಮಿ, ಹಾಗೆ ವರದರಾಜ ಸ್ವಾಮಿ, ಎಲ್ಲ ದೇವಾನುದೇವತೆಗಳು ಕೂಡ ಆ ಒಂದು ದೇವಸ್ಥಾನದಲ್ಲಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಮ್ಮೆ ಭೇಟಿ ನೀಡಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.